ಪಾಪ ರೀತು ಏನೋ ಮಾತಾಡಬೇಕು ಅಂತ ಬಂದಿದ್ಲು. ನಾನೇ ಅವಳು ಮಾತು ಕೇಳಿಸ್ಕೊಳ್ದೆ ಹೋಗು ಅಂದ್ಬಿಟ್ಟೆ. ಬೇಜಾರು ಮಾಡ್ಕೊಂಡ್ಲೋ ಏನೋ. ಒಂದೊಂದ್ಸಲಿ ಅನಿಸುತ್ತೆ ನಾನು ಅವಳನ್ನ ತುಂಬ ಗ್ರ್ಯಾಂಟೆಡಾಗಿ ತೊಗೊಂಡಿದ್ದೀನಿ ಅಂತ. ಅವಳು ಪ್ರೀತಿ ಮಾಡ್ತಾಳೆ ಅಂತ ಒಂದೇ ಒಂದು ಕಾರಣಕ್ಕೆ ಅವಳ ಜೊತೆ ರೂಢಾಗಿ ನಡ್ಕೋತೀನಿ. ಅದು ಸರಿಯಲ್ಲ. ಬಟ್ ಆರಾಮಾಗಿದ್ದರೆ ಅದನ್ನೇ ಅವಳು ಲವ್ ಅಂತ ತಪ್ಪು ತಿಳ್ಕೊತಾಳೆ. ಛೇ, ಈ ಹುಡುಗಿಗೆ ಯಾರು ಬುದ್ಧಿ ಹೇಳೋದು? ಅರೆ, ಮಳೆ ಬೇರೆ ಶುರುವಾಗಿ ಹೋಯ್ತಲ್ಲ. ರಿತು ಅವಳು ಇಷ್ಟೊತ್ತಿಗೆ ಹೋಗಿರ್ತಾಳೆ. ಕತ್ಲು ಬೇರೆ ಆಗಿದೆ. ಬೈದು ಬುದ್ಧಿ ಹೇಳಿದ್ದು ಒಳ್ಳೆಯದೇ ಆಯಿತು. ಇಲ್ಲಾಂದರೆ ಈ ಮಳೆನೇ ನೆನೀತಾ ಇದ್ಲು. ಒಂದು ವೇಳೆ ಅವಳು ಹೋಗದೆ ಇಲ್ಲೇ ನಿಂತಿದ್ರೆ? ನಾನೇ ಗೆದ್ದಿದ್ದು. ಅಮಲ್ ಬೇಬಿ, ಅದಕ್ಕೆ ಯಾಕೆ ಮುಖ ಊದಿಸ್ಕೊಂಡಿದ್ಯಾ? ಸೋತಿದ್ದಕ್ಕೆಲ್ಲ ಬೇಜಾರ್ ಮಾಡ್ಕೊಳ್ಬಾರ್ದು ಅಮಲ್ ಬೇಬಿ. ಇನ್ನ 2 ರೌಂಡ್ ಇದೆಯಲ್ಲ, ಅದ್ರಲ್ಲಿ ಗೆದ್ದು ತೋರ್ಸು. ಸೋತಿದ್ದಕ್ಕೆಲ್ಲ ಬೇಜಾರ್ ಮಾಡ್ಕೋತಲ್ಲ ಸತ್ಯ. ಮುತ್ ಕೊಡೋ ಚಾನ್ಸ್ ಮಿಸ್ ಆಯ್ತಲ್ಲ ಅಂತ ಬೇಜಾರಾಗ್ತಿದೆ. ಬಾ, ಏನ್ ನೋಡ್ತಾ ಇದ್ಯಾ? ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಯ್ತು. ಬರೀ ಅಮಲ್ ಬೇಬಿ, ಈ ರೌಂಡ್ ನೀನೇ ಗೆದ್ಬಿಟ್ರೆ? ನಾನ್ ಗೆದ್ರೆ ನೀನ್ ಯಾಕೆ ಇಷ್ಟೊಂದು ಖುಷಿ ಪಡ್ತೀಯಾ? ಇದು ಕಾಂಪಿಟೇಷನ್, ಸ್ವಲ್ಪ ಸ್ಪೋರ್ಟಿವ್ ಆಗಿರೋ. ನೀನ್ ಗೆದ್ರು ನಾನ್ ಗೆದ್ರು ಒಂದೇ ಅಲ್ವಾ ಅಮಲ್ ಬೇಬಿ? ಪ್ರೀತಿಲಿ ಸೋಲು ಗೆಲುವು ಇಲ್ಲ. ಗೆದ್ರು ಗೆದ್ದಂಗೆ, ಸೋತ್ರು ಗೆದ್ದಂಗೆ. ಹಲೋ ಮೇಡಮ್, ಸೋತ್ರೆ ಸೋತಂಗ ಅಷ್ಟೇ. ನೀವ್ ಹುಡುಗಿರ್ ಸ್ವಲ್ಪ ವಿಚಿತ್ರನಪ್ಪ. ಎಸ್ ಅಂದ್ರೆ ನೋ ಅಂತೀರಾ, ನೋ ಅಂದ್ರೆ ಎಸ್ ಅಂತೀರಾ. ಲೆಫ್ಟ್ ಇಂಡಿಕೇಟರ್ ಹಾಕಿ ರೈಟ್ ತಗೋತೀರಾ. ಆಮೇಲೆ ಗಂಡಸ್ರೇ ರಾಂಗ್ ಅಂತ ಕ್ಲಾಸ್ ಬೇರೆ ತಗೋತೀರಾ. ನಾವ್ ಎಷ್ಟೇ ತಲೆ ಕೆರ್ಕೊಂಡ್ರು ಆನ್ಸರ್ ಇಲ್ದಿರ ಕ್ವೆಶ್ಚನ್ ಪೇಪರ್ ತರ ಕಾಣಿಸ್ತೀವಿ. ಓಹ್, ಸಮಾಧಾನ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯಾ? ಈಗ ಫೈನಲ್ ರೌಂಡ್ ಆಡೋಣ. ಈ ಸತಿ ಪಕ್ಕ ನಾನೇ ಗೆಲ್ಲೋದು, ನೋಡ್ತಾ ಇರೋ. ಏನಿಲ್ಲ, ನಾನೇ ಗೆಲ್ಲೋದು. ಸರಿ ಬಾ. ನನಗ್ ಸಮಾಧಾನ ಮಾಡಿ. ನೀನೇ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಲ್ಲ, ಯಾಕೆ? ಸೋಲ್ತೀನಿ ಅಂತ ಭಯನಾ ಅಥವಾ ಕಿಸ್ ಕೊಡೋ ಚಾನ್ಸ್ ಮಿಸ್ ಆಗುತ್ತೆ ಅಂತ ಭಯನಾ? ಚಾನ್ಸೇ ಇಲ್ಲ. ಮುತ್ ಕೊಡೋದು ನಾನೇ. ಆದ್ರೂ ನೀ ನನ್ನ ಬಿಟ್ಟಿಲ್ಲ, ನಮ್ ಪ್ರೀತಿನ ಬಿಟ್ಟಿಲ್ಲ. ಐ ಆಮ್ ಸಾರಿ ರಿತು. ಅಂದ್ರೆ ನೀನ್ ನನ್ನ ಪ್ರೀತಿಸ್ತಿದ್ಯಾ ರಾಕಿ?
ಮಳೆ ಮಳೆಯೇ ಪ್ರೀತಿಯ ಮಳೆ 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 ಮಳೆಯೇ ಪ್ರೀತಿಯ ಮಳೆ ಹನಿ ಹನಿ ಮೊಳಗಲಿ ನವಿರಾಗುವ ತೀರಕ್ಕೆ ಮನದಲ್ಲಿ ಬಯಸಿದ ಈಡೇರಿಸು ಕೋರಿಕೆ ಮಳೆ ಮಳೆ ಮಳೆಯೇ ಪ್ರೀತಿಯ ಮಳೆ 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 ಮಳೆಯೇ ಪ್ರೀತಿಯ ಮಳೆ. ನೀನಿಂದ ದೂರನೇ ಇರೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ. ಹಾಗಾದ್ರೆ ಇನ್ನು ಮುಂದೆ ನಾವು ಜೊತೆಯಾಗಿರ್ತೀವಲ್ವ ರಾಕಿ? ನೀನು ನನ್ನನ್ನು ಬಿಟ್ಟು ಹೋಗಲ್ಲ ಅಲ್ವಾ? ನಾನು ಅನಾಥಾರಿತು, ಹಿಂದಿಲ್ಲ ಮುಂದಿಲ್ಲ. ಇಂಥ ಅನಾಥಂಗೆ ಮೊದಲನೇ ಸಲ ಅಷ್ಟೊಂದು ಪ್ರೀತಿ ತೋರಿಸ್ದೋಳು ಸತ್ಯ. ಅದಾದ್ಮೇಲೆ ಇದೇ ಮೊದಲನೇ ಸಲ ನಿಜವಾದ ಪ್ರೀತಿ ನೋಡ್ತಾ ಇದ್ದೀನಿ. ನಿನ್ನ ನಾನು ಯಾವತ್ತೂ ಕಳ್ಕೊಳಕ್ ಇಷ್ಟಪಡಲ್ಲ. ನೀನು ನನಗೆ ಬೇಕು ರೀತು, ನಿನ್ನ ಪ್ರೀತಿ ನನಗೆ ಬೇಕು. ಐ ಲವ್ ಯು ರಾಕಿ ರಾಕಿ. ಐ ಲವ್ ಯು ಟು. ಇಷ್ಟು ದಿನ ಸತಾಯಿಸಿದ್ದೀನಿ, ನಿನಗೆ ನೋವು ಮಾಡಿದ್ದೀನಿ, ಆದರೂ ಲವ್ ಯು ಅಂದ ತಕ್ಷಣ ಒಪ್ಕೊಂಡ್ಬಿಟ್ಟಿಯಲ್ಲ, ದಡ್ಡಿ ನೀನು. ಮಳೆ ಬರ್ತಿದೆ, ಹಾಗಂತ ಮಳೆ ನೀರಿಗೂ ಕಣ್ಣೀರಿಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇರೋಷ್ಟು ದಡ್ಡಿ ಅಲ್ಲ ನಾನು. ರಿತು, ಓದೋ ಟೈಮಲ್ಲಿ ಓದಬೇಕು ಕಣೆ. ಅದನ್ನು ಬಿಟ್ಬಿಟ್ಟು ಇಂಥ ಹುಂಬುತನ ಯಾಕೆ ಮಾಡ್ತಿದೀಯಾ? ನೀನು ಆ ಥರ ಬೀದಿಲಿ ಪುಸ್ತಕ ಮಾರೋದನ್ನ ನೋಡಿದವರೆಲ್ಲ ನಮ್ಮ ಬಗ್ಗೆ ಏನು ತಿಳ್ಕೊಳ್ಳಲ್ಲ ಹೇಳು? ನಿನ್ಗೆ ಏನಮ್ಮ ಕಡಿಮೆ ಆಗಿತ್ತು? ಪಾಕೆಟ್ ಮನಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನಾನೇ ಕೊಡ್ತಾ ಇದ್ದೆ. ಇಲ್ಲಪ್ಪ, ಇದು ಪಾಕೆಟ್ ಮನಿ ವಿಷಯ ಅಲ್ಲ, ಸ್ವಾಭಿಮಾನದ ವಿಷಯ. ಯಾವಾಗ್ಲೂ ನಿಮ್ನೆ ಯಾಕೆ ಕೇಳಬೇಕು? ದುಡ್ಡು ಸಂಪಾದನೆ ಮಾಡಿದ್ರೆ ಹೇಗಿರುತ್ತೆ ಅಂತ ನಾನು ನೋಡ್ಬೇಕಿತ್ತು, ಅದಕ್ಕೆ ಹೀಗೆಲ್ಲ ಮಾಡಿದೆ. ಅಷ್ಟಕ್ಕೂ ನೀವು ದೊಡ್ಡಪ್ಪ ಚಿಕ್ಕ ಕೆಲಸ ಮಾಡಿನೇ ಅಲ್ವಾ ಇಷ್ಟು ದೊಡ್ಡ ಕಂಪನಿನ ಕಟ್ಟಿರೋದು. ಅದಕ್ಕೆ ನೀನು ಸೇಲ್ಸ್ ಗರ್ಲ್ ಆಗ್ಬೇಕಿತ್ತಾ? ಇಲ್ಲ ದೊಡ್ಡಮ್ಮ, ನೀವೆಲ್ಲರೂ ಯಾವಾಗ್ಲೂ ನನ್ನ ಪ್ರೀತಿಯಿಂದನೇ ಸಾಕಿದ್ದೀರಾ. ಹೊರಗಡೆ ಪ್ರಪಂಚ ಏನು ಅನ್ನೋದೇ ನನಗೆ ಗೊತ್ತಿಲ್ಲ. ಅದಕ್ಕೆ ಹೊರಗಡೆ ಪ್ರಪಂಚ ಏನು ಅನ್ನೋದನ್ನ ನಾನು ತಿಳ್ಕೋಬೇಕಿತ್ತು.
ಗಟ್ಟಿ ಆಗ್ಬೇಕಿತ್ತು. ಅದಕ್ಕೆ ಈ ಕೆಲ್ಸಕ್ಕೆ ಸೇರ್ಕೊಂಡೆ. ಕರ್ಮ, ನಿನಗಷ್ಟು ಕೆಲಸ ಮಾಡಬೇಕು ಅನ್ನೋ ಆಸೆ ಇದ್ದಿದ್ರೆ ನಿಮ್ಮ ಅಣ್ಣನ ಜೊತೆ ಆಫೀಸ್ಗೆ ಹೋಗ್ಬೋದಾಗಿತ್ತಲ್ವಾ? ಈ ರೋಡ್ ಅಲ್ಲಿಯೋ ಕೆಲಸ ಯಾಕೆ? ಅಷ್ಟಕ್ಕೂ ಇದನ್ನೆಲ್ಲ ಯಾಕೆ ನೀನು ನಮಗೆ ಹೇಳಿಲ್ಲ? ಯಾಕೆಂದ್ರೆ ಅವಳಿಗೆ ಅವಳು ಮಾಡೋ ಕೆಲಸ ತಪ್ಪು ಅಂತ ಗೊತ್ತಿತ್ತು. ನಮ್ಮ ಮುಂದೆ ಹೇಳೋ ಧೈರ್ಯ ಇರಲಿಲ್ಲ, ಅದಕ್ಕೆ ಮುಚ್ಚಿಟ್ಲು ಅಷ್ಟೇ. ಇಲ್ಲ ದೊಡ್ಡಮ್ಮ, ನಾನೇನ್ ಬೇಕು ಅಂತ ಈ ವಿಷಯನ ಮುಚ್ಚಿಟ್ಟಿರ್ಲಿಲ್ಲ. ಅದಕ್ಕೆ ಹತ್ರ ಎಲ್ಲಾನು ಹೇಳಿದ್ದೆ. ಸರಿ ಸರಿ, ಈಗ ಎಲ್ಲರೂ ನನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ನನಗೆ ಸುಸ್ತು ಮಾಡಬೇಡಿ. ನನಗೆ ಫಸ್ಟ್ ಸ್ಯಾಲ್ರಿ ಬಂದಿದೆ, ನಾನೀಗ ದೇವಸ್ಥಾನಕ್ಕೆ ಹೋಗ್ಬೇಕು. ನಿಮ್ಗಷ್ಟು ಬೈಬೇಕು ಅಂತ ಇದ್ರೆ ನಾನು ವಾಪಸ್ ಬರ್ತೀನಲ್ಲ, ಅವಾಗ ಬೈರಿ. ಬಾಯ್. ಎಲ್ಲಾನು ಅಪ್ಡೇಟ್ ಮಾಡ್ತಾ ಇದ್ದೀನಲ್ಲ ಡಾರ್ಲಿಂಗು. ಆ ಸತ್ಯ ಕಾರ್ತಿಕ್ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಕಟ್ಕೊಂಡು ನಾನು ಏನ್ ಮಾಡ್ಲಿ? ದಟ್ ಇಸ್ ಸೋ ಇರ್ರೆಲೆವೆಂಟ್ ಟು ಮೀ. ನನಗ್ ಬೇಕಾಗಿರೋದು ಕಾರ್ತಿಕ್ ಸತ್ಯ ಅವಾರ್ಡ್ ಫಂಕ್ಷನ್ ಅಲ್ಲಿ ಫ್ಲಾಪ್ ಆಗ್ಬೇಕು. ಅದಕ್ಕೆ ನೀನೇನಾದ್ರೂ ಮಾಡ್ಬೇಕು. ದಟ್ಸ್ ಇಟ್. ಅದನ್ನು ನಡೀತಾ ಇದೆ ಡಾರ್ಲಿಂಗು, ಪ್ಲಾನ್ ಪ್ರೋಸೆಸ್ ಅಲ್ಲಿ ಇದೆ. ಯು ಡೋಂಟ್ ವರಿ, ಓಕೆ? ಮೊದಲು ಅವರಿಬ್ರು ಹಿಂದೆ ಸುತ್ತದನ್ನ ಬಿಡು. ಆ ಕಾರ್ತಿಕ್ ಸತ್ಯ ಇಬ್ರು ಆ ಫಂಕ್ಷನ್ ಅನ್ನ ಅಟೆಂಡೇ ಮಾಡಬಾರ್ದು. ಆ ಥರ ಏನಾದರೂ ಪ್ಲಾನ್ ಮಾಡು ಸುಹಾಸ್. ಒಟ್ನಲ್ಲಿ ಆ ಕಾರ್ತಿಕ್ ಸತ್ಯ ಹೋದ ಕೆಲಸ ಆಗಬಾರ್ದು ಅಷ್ಟೇ. ಯು ಡೋಂಟ್ ವರಿ ಡಾರ್ಲಿಂಗು, ನಾನು ಈ ಪ್ಲಾನ್ ಅಲ್ಲಿ ಬಾಲನ ಯೂಸ್ ಮಾಡ್ತಾ ಇದ್ದೀನಿ. ನೀನು ಅನ್ಕೊಂಡಿದ್ದು ಆಯ್ತು ಅನ್ಕೋ. ಸಾಧ್ಯ ಆದ್ರೆ ನೀನು ಇಲ್ಲಿಗೆ ಬಂದ್ಬಿಡು. ಸುಹಾಸ್, ನನಗಿಲ್ಲಿ ಇನ್ನೊಂದು ವಿಷಯ ಸಿಕ್ಕಿದೆ. ನಾನೀಗ ಸದ್ಯಕ್ಕೆ ಅದನ್ನ ರಿಪೇರಿ ಮಾಡ್ತಾ ಇದ್ದೀನಿ. ನೀನು ಅಲ್ಲಿದ್ಕೊಂಡು ಅವ್ರನ್ನ ನೋಡ್ಕೊ. ಇನ್ ಕೇಸ್ ನನ್ನ ಕೆಲಸ ಇಲ್ಲಿ ಬೇಗ ಮುಗಿದ್ರೆ ಐ ವಿಲ್ ಬಿ ದೇರ್ ಟುಮಾರೋ ಮಾರ್ನಿಂಗ್. ಬಾಯ್. ಬಾಯ್ ಡಾರ್ಲಿಂಗು. ಡ್ರೈವರ್, ನೋಡಿದ್ಯಾ ಊರ್ಮಿಳಾ, ನಮ್ಮ ಮೂಗಿನ ಕೆಳಗೆ ಎಂಥ ಕೆಲಸ ನಡೆದಿದೆ ಅಂತ. ಆದ್ರೂ ನಮಗೇನು ಗೊತ್ತಾಗಿಲ್ಲ. ಹೌದಕ್ಕ, ರೀತು ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಬುಕ್ ಮಾಡ್ತಿದ್ದಾಳೆ, ಅದು ಬೀದಿ ಬೀದಿ ಅಲಿತಾ. ಸತ್ಯಂಗೆ ಎಲ್ಲ ವಿಷಯ ಗೊತ್ತಿದ್ದು ನಮ್ಮಿಂದ ಮುಚ್ಚಿಟ್ಟಿದ್ದಾಳೆ. ಅವಳು ಯಾಕೆ ಹೀಗೆ ಮಾಡಿದ್ಲು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಯಾಕೆಂದ್ರೆ ಕೋಟೆ ಮನೆ ಮರ್ಯಾದೆನ ಬೀದಿಲಿ ಹರಾಜ್ ಹಾಕ್ಬೇಕಾಗಿತ್ತು ಅವಳಿಗೆ. ಅದಕ್ಕೆ ಹೀಗೆಲ್ಲ ಮುಚ್ಚಿಟ್ಲು. ಯಾವಾಗ್ಲೂ ಅವಳು ಪರ ವಹಿಸ್ಕೊಂಡು ಮಾತಾಡ್ತೀಯಾ? ಈಗೇನ್ ಹೇಳ್ತೀಯಾ? ಅಕ್ಕ, ಸತ್ಯನೇ ರೀತುಗೆ ಎಷ್ಟು ಸಲ ಬುದ್ಧಿ ಹೇಳಿದಾಳೆ. ಚೆನ್ನಾಗಿ ಓದ್ಕೊ ಅಂತಾನು ಹೇಳಿದಾಳೆ. ಟ್ಯೂಷನ್ಗೆ ರಾಕಿನ ರೆಫರ್ ಮಾಡಿದ್ದು ಅವಳೆ. ಹಾಗಿರುವಾಗ ಕೆಲ್ಸಕ್ಕೆ ಹೋಗ್ತಾ ಇರೋ ವಿಷಯ ಗೊತ್ತಿದ್ದು ಸತ್ಯ ಮುಚ್ಚಿಟ್ಟಿದ್ದಾಳೆ ಅಂದ್ರೆ ನಾನು ನಂಬಲ್ಲ ಅಕ್ಕ. ಇದರಲ್ಲಿ ಏನೋ ಇದೆ. ನೀನು ನಿಜವಾಗ್ಲೂ ಬುದ್ಧಿ ಇಲ್ವೋ ಅಥವಾ ಅಮಾಯಕಳು? ನನಗಂತೂ ಗೊತ್ತಾಗ್ತಿಲ್ಲ ಊರ್ಮಿಳ. ನಿನಗೆ ಗೊತ್ತಿಲ್ದೇನೆ ಆ ಸತ್ಯ ಇನ್ನೇನೇನ್ ಮಾಡಿದಾಳೋ ಯಾರಿಗ್ ಗೊತ್ತು. ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಕೆಡಿಸ್ತು ಅಂತಾರಲ್ಲ, ಹಾಗಾಗಿದೆ ನಮ್ಮ ಋತು ಪರಿಸ್ಥಿತಿ. ಅವಳು ಸತ್ಯ ತಾನ್ ಕೆಡೋದಲ್ದೆ ನಮ್ಮ ಋತುನು ಹಾಳು ಮಾಡ್ತಿದ್ದಾಳೆ. ಸತ್ಯ ಬರ್ಲಿ. ಸತ್ಯ ಈ ವಿಷಯ ಗೊತ್ತಿತ್ತಾ? ಗೊತ್ತಿದ್ದು ಯಾಕೆ ಹೀಗೆ ಮಾಡಿದ್ಲು ಅಂತ ಕೇಳೋಣ. ಇಷ್ಟಾದ್ಮೇಲೂ ಅವಳ ಮೇಲೆ ಅದೇನ್ ಮೋಹನೋ ನಿನಗೆ. ಬರ್ಲಿ ಅವಳು ವಾಪಸ್ ಮನೆಗೆ. ಕೋಟೆ ಮನೆ ಬಗ್ಗೆ ಇನ್ನೊಂದ್ಸತಿ ಮಾತಾಡಬಾರ್ದು. ಹಾಗೆ ಮಾಡ್ತೀನಿ ಅವ್ರಿಗೆ. ಪ್ಲೀಸ್ 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 ಪ್ಲೀಸ್. ಸರಿ ಆಯ್ತು, ಒಂದು ನಿಮಿಷ ಇರು.
ಸರ್ ನಾವು ಬೆಂಗಳೂರಿಂದ ಬಂದಿರೋದು. ಇವಳು ನನ್ನ ಹೆಂಡತಿ ಸತ್ಯ ಅಂತ. ಸರಿ, ಎಂತ ಆಗಬೇಕಿತ್ತು? ಅದು ಇವಳಿಗೆ ಯಕ್ಷಗಾನ ಪಾತ್ರ ಮಾಡಬೇಕು ಅಂತ ತುಂಬಾ ಆಸೆ. ಅದಕ್ಕೇನಾದ್ರೂ ಅವಕಾಶ ಸಿಗ್ಬೋದಾ ಅಂತ. ನಿಮಗೆ ಕುಣಿತ ಬರ್ತದ? ಯಾವ ಪ್ರಕಾರ ಕಲ್ತದ್ದು? ತೆಂಕುತಿಟ್ಟ ಅಲ್ಲ ಬಡಗುತಿಟ್ಟ? ಅಂದ್ರೆ ಯಕ್ಷಗಾನ ಕಲ್ತಿಲ್ಲ ಸರ್ ಇವಳು, ಬರಲ್ಲ ಇವಳಿಗೆ. ಮತ್ತೆ ಪಾತ್ರ ಮಾಡೋದು ಹೆಂಗ್ ಮಾರೆ? ಅದು ಚಿಕ್ಕ ವಯಸ್ಸಿಂದನೂ ನನಗೊಂದು ಆಸೆ, ಯಕ್ಷಗಾನ ವೇಷ ಹಾಕಬೇಕು ಅಂತ. ಪ್ಲೀಸ್ ನಂಗೆ ಒಂದೇ ಒಂದು ಅವಕಾಶ ಕೊಡ್ತೀರಾ? ಯಕ್ಷಗಾನ ಗೊತ್ತಿಲ್ಲ ಅಂತೀರಾ, ಮತ್ತೆ ಪಾತ್ರ ಬೇಕು ಅಂತೀರಾ. ಯಕ್ಷಗಾನ ಅಂದ್ರೆ ಮಕ್ಕಳಾಟಿಗೆ ಅಂತ ಭಾವಿಸಿದ್ರ ನೀವು? ಯಕ್ಷಗಾನ ಅಂದ್ರೆ ಅದಕ್ಕೆ ಆದಂತ ಒಂದು ರಾಗ ತಾಳ ಇರ್ತದೆ. ಹೆಜ್ಜೆಗಾರಿಕೆಗೆ ಅದರದ್ದೇ ಆದಂತ ಒಂದು ತೂಕ ಶೈಲಿ ಅಂತ ಇರುತ್ತೆ. ಆಗೋದೇ ಇಲ್ವಾ ಅಣ್ಣ? ನಿನ್ನ ಹೆಂಡತಿಗೆ ಒಂದು ಸಲ ಹೇಳಿದ್ರೆ ಅರ್ಥನೇ ಆಗೋದಿಲ್ವಾ? ರಂಗದಲ್ಲಿ ಅಭಾಸ ಆಗಬಾರ್ದು. ಯಾರ್ಯಾರನ್ನು ಕರ್ಕೊಂಡು ನಿಲ್ಲಿಸೋದಕ್ಕಾಗೋದಿಲ್ಲ. ನಾನು ಸ್ಟೇಜ್ ಮೇಲೆ ಹತ್ತಲ್ಲ, ಬೇಕಿದ್ರೆ ಇಲ್ಲೇ ವೇಷ ಹಾಕಿ ತೆಗೆದು ಬಿಡ್ತೀನಿ. ಓಯ್, ನಿಮ್ಮ ಹೆಂಗಸನ್ನ ಕರ್ಕೊಂಡು ಹೋಗಿ ಮಾರ್ರೆ, ನಮಗೆ ಆಟ ಪ್ರಾರಂಭ ಆಗ್ಲಿಕ್ಕಾಯ್ತು. ಸತ್ಯ ಅಣ್ಣ ಕ್ಷಮಿಸಿ, ನಮಗೆ ತಿಳಿಲಿಲ್ಲ. ಬೇಬಿ, ಕರೆಂಟ್ ಹೋಗ್ಬಿಟ್ಟಿದೆ ಅಂತೆ, ಪಾಪ ಜನ್ರೇಟ್ರು ಕೆಟ್ಟೋಗ್ಬಿಟ್ಟಿದೆ ಅಂತೆ, ರೆಡಿ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಸರಿ ಮಾಡ್ಬಿಟ್ಟು. ಅದಕ್ಕೆ ಹೇಳಿದ್ದು, ಯಾಕೆ ಬರಬೇಕಾಗಿತ್ತು? ಆರಾಮಾಗಿ ರೆಸಾರ್ಟಲ್ಲಿ ಇರ್ಬೋದಾಗಿತ್ತು. ನಡಿ ಹೋಗೋಣ. ನಮ್ಗೆ ಯಕ್ಷಗಾನನೂ ಬೇಡ, ಏನೂ ಬೇಡ. ಇರುದಿವ್ಯಾ, ಇದೆಲ್ಲ ಯಾವಾಗಲೂ ಸಿಗುತ್ತಾ? ನೋಡು, ಜನರು ಮುಂದೆ ಕತ್ನಲ್ಲಿ ಕೂರೋದು ಒಂದು ಎಕ್ಸ್ಪೀರಿಯನ್ಸ್ ಅಲ್ವಾ? ಸ್ವಲ್ಪ ವೆಯ್ಟ್ ಮಾಡು, ಕರೆಂಟ್ ಬಂದ್ಬಿಡುತ್ತೆ. ಹಿಂಗೆ ಹೇಳಿ ಹೇಳಿನೇ ಆ ಹಳ್ಳಿಲಿ ಕೊಳಿತಾ ಬಿದ್ದಿರೋದು. ಇಲ್ಲಿ ಬಂದು ಅದೇ ಡೈಲಾಗ್ ಹೊಳಿತಾ ಇದೆಯಲ್ಲ. ನೋಡು, ನನಗೆ ಯಾವ ಎಕ್ಸ್ಪೀರಿಯನ್ಸು ಬೇಕಾಗಿಲ್ಲ. ನಡಿ ಹೋಗೋಣ. ಬೇಬಿ, ಒಂದೇ ಒಂದು ನಿಮಿಷ, ಈ ಫೋನ್ ರಿಸೀವ್ ಮಾಡ್ಬಿಡ್ತೀನಿ. ಏನು ನಿನ್ನ ಮಾತನರ್ಥ? ಇದರಲ್ಲಿ ರಿತುದ್ ಏನೂ ತಪ್ಪಿಲ್ಲ ಚಿಕ್ಕಪ್ಪ. ಅವಳು ಬ್ಯಾಡ್ ಇನ್ಫ್ಲೂಯೆನ್ಸ್ ಅಲ್ಲಿದ್ದಾಳೆ. ಯಾರು ಅವಳು ತಲೆ ಕೆಡಿಸ್ತಾ ಇರೋದು? ಸತ್ಯ. ಅವಳೇ ಆ ರಿತು ತಲೆ ಕೆಡಿಸಿ ರಾಕೇಶ್ ಜೊತೆ ಪ್ರೀತಿಲಿ ಬೀಳೋ ಹಾಗೆ ಮಾಡಿರೋದು. ಕೀರ್ತನ, ನಮ್ಮ ರಿತು ಮಾಡಿರೋ ತಪ್ಪಿಗೆ ಸತ್ಯನೇ ಕಳ್ಕೊಂಡು ಬರ್ತಾ ಇದೀಯಾ? ಇದ್ರಲ್ಲಿ ನನ್ಗೇನು ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ಆ ಸತ್ಯ ಮಾಡಿರೋ ಪ್ಲಾನ್ ಚಿಕ್ಕಪ್ಪ.
ಅವಳ ಪ್ಲಾನ್ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಲು. ಅಲ್ಲ, ನೀವೇ ಯೋಚನೆ ಮಾಡಿ, ಸತ್ಯ ಈ ಮನೆಗೆ ಬಂದಾಗಿಂದ ನಮ್ಮ ರಿತು ಎಷ್ಟು ಬದಲಾಗಿದ್ದಾಳೆ ಅಂತ. ಯಾವಾಗ್ಲೂ ಆ ಸತ್ಯನೇ ಇವಳು ರೋಲ್ ಮಾಡೆಲ್ ಅಂತ ಅವಳ ಜೊತೆನೆ ಸುತ್ತಾ ಇರ್ತಾಳೆ. ಸಾಲ್ದು ಅಂತ ಈ ಋತುಗೆ ಟ್ಯೂಷನ್ ಕೊಡ್ಸೋ ನೆಪದಲ್ಲಿ ಆ ಸತ್ಯ ಅದ್ಯಾವುದೋ ಸ್ಲಮ್ ಹುಡುಗನ ಮನೆಗೆ ಸೇರಿಸಿದಾಳೆ. ಅವನು ಟ್ಯೂಷನ್ ಕೊಡ್ತಾ ಕೊಡ್ತಾ ನಮ್ ಋತು ತಲೆ ಕೆಡಿಸಿ ಬುಟ್ಟಿಗೆ ಹಾಕೊಂಡಿದ್ದಾನೆ. ಪಾಪ ನಮ್ ಋತು, ಅವಳದಿನ್ನೂ ಚಿಕ್ಕ ವಯಸ್ಸು, ಅವಳಿಗಿದೆಲ್ಲ ಎಲ್ಲಿ ಗೊತ್ತಾಗತ್ತೆ ಹೇಳಿ ಚಿಕ್ಕಪ್ಪ. ಲವ್ ಅಲ್ಲಿ ಬ್ಲೈಂಡ್ ಆಗೋಗಿದ್ದಾಳೆ. ಈ ಮಿಡಲ್ ಕ್ಲಾಸ್ ಜನರಿಗೆ ಶ್ರೀಮಂತರ ಮನೆಯವ್ರನ್ನ ಮದುವೆ ಆಗಿ ಶಾರ್ಟ್ ಕಟ್ ಅಲ್ಲಿ ಶ್ರೀಮಂತರಾಗ್ಬಿಡ್ಬೇಕು ಅನ್ನೋ ಆಸೆ. ಅದಕ್ಕೆ ಇಷ್ಟೆಲ್ಲ ಪ್ಲಾನಿಂಗ್ ಮಾಡ್ತಾರೆ. ಮೊದಲು ಆ ಸತ್ಯ ಮದುವೆ ಆಗಿ ಗ್ಯಾರೇಜಿಂದ ಈ ಮನೆ ಸೇರ್ಕೊಂಡ್ಲು. ಇವಾಗ ಈ ರಾಕೇಶು ನಮ್ಮ ಋತುನ ಮದುವೆ ಆಗಿ ಈ ಮನೆ ಸೇರ್ಕೋಬೇಕು ಅಂತ ಅನ್ಕೋತಿದ್ದಾನೆ. ಇದ್ರ ಹಿಂದೆ ಇರೋ ಮಾಸ್ಟರ್ ಮೈಂಡು ಆ ಸತ್ಯ. ನೀನು ಹೇಳೋದ್ರಲ್ಲೂ ಅರ್ಥ ಇದೆ ಕೀರ್ತನ. ಬಿಡ್ರೋ ಅವನನ್ನ. ಬಿಡ್ಲಿಲ್ಲ ಅಂದ್ರೆ ಬಿಡ್ರೋ. ಅರೆ ಬಿಡು ಅಂತ ಹೇಳಕ್ಕೆ ನೀನ್ ಯಾವಳೆ? ಕರೆಕ್ಟಾಗಿ ಹೇಳ್ದೆ, ನಾನ್ ಯಾವಳೆ. ಒಂದ್ ಕತೆ ಹೇಳ. ಕತೆ ಅಂತ ಚೆನ್ನಾಗಿ ಹೇಳ್ತೀಯ. ಇಂಥ ಕತೆ ನಾನು 100 ಹೇಳ್ತೀನಿ. ನೀ ಕತೆ ಹೇಳಿದೆ, ನಾನು ನಿಂಗೆ ಟ್ರೈಲರೇ ತೋರಿಸ್ತೀನಿ. ಹಲೋ. ಹಲೋ, ಹಾಯ್. ಏನು ಮಾಡ್ತಿದ್ಯಾ? ಓದ್ಕೋತಿದ್ಯಾ ಅಂತ ಮಾತ್ರ ಹೇಳಬೇಡ. ಸುಳ್ಳು ಹೇಳಿದ್ರೂ ಪರವಾಗಿಲ್ಲ, ನನ್ನನ್ನು ನೆನ್ಪು ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳೋ. ನಿಜವಾಗ್ಲೂ ನಿನ್ನೆ ನೆನ್ಸ್ಕೊತಾ ಇದ್ದೆ ರಿತು. ಸುಳ್ಳು ಹೇಳ್ತಿದ್ಯಾ ನನಗೆ ಬೇಜಾರಾಗತ್ತೆ ಅಂತ? ನಿಜವಾಗ್ಲೂ ರಿತು, ನಿನ್ನ ಕಾಲ್ಗೆ ಕಾಯ್ತಾ ಇದ್ದೆ. ಬೆಳಿಗ್ಗೆ ಅಂತ ನೀನಂತೂ ಕಾಲ್ ಮಾಡಿಲ್ವಲ್ಲ, ನಾನೇ ಕಾಲ್ ಮಾಡೋಣ ಅನ್ಕೊಂತಿದ್ದೆ. ಅಷ್ಟೊತ್ತಿಗೆ ನೀನೇ ಕಾಲ್ ಮಾಡ್ಬಿಟ್ಟೆ. ವಾವ್, ಈ ಮಾತುಗಳನ್ನ ನಿನ್ನ ಬಾಯಿಂದ ಕೇಳಕ್ಕೆ ನಾನು ಎಷ್ಟು ದಿನದಿಂದ ಕನಸು ಕಾಣ್ತಿದ್ದೆ ಗೊತ್ತಾ? ಫೈನಲಿ ಆ ದೇವರು ನನ್ನ ಆಸೆನೆಲ್ಲ ಈಡೇರಿಸ್ಬಿಟ್ಟ.
ಹೌದು, ಯಾಕೆ ಇವತ್ತು ಸೈಲೆಂಟ್ ಆಗಿ ಹೋಗಿದ್ದೆ? ಹುಡುಗ ಐ ಲವ್ ಯು ಅಂದ ತಕ್ಷಣ ಮರ್ತು ಹೋಗ್ಬಿಟ್ಯಾ? ಅಯ್ಯೋ ಇಲ್ಲ ರಾಕಿ, ಇವತ್ತು ಮನೇಲಿ ದೊಡ್ಡ ರಾಮಾಯಣನೇ ಆಗೋಗಿತ್ತು. ನಾನು ಕೆಲಸ ಮಾಡ್ತಾ ಇರೋದು ಮನೇಲಿ ಗೊತ್ತಾಗಿದೆ, ಅದಕ್ಕೆ ನಿನಗೆ ಕಾಲ್ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ ಬಿಡು. ಬಟ್ ನಿನ್ನ ಹತ್ರ ಮಾತಾಡ್ದಿರಾ ನನಗೇನೋ ಅನಿಸ್ತಿತ್ತು, ಏನೋ ಒಂಥರ ಮಿಸ್ ಮಾಡ್ಕೊಂಡಂಗೆ. ಅಯ್ಯೋ ಬುದ್ದು, ಅದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಿಸ್ ಯು ಅಂತ ಹೇಳಿದ್ರೆ ಆಗ್ತಿತ್ತಪ್ಪ. ಮಿಸ್ ಯು. ಥ್ಯಾಂಕ್ ಯು ರಾಕಿ. ಐ ಲವ್ ಯು ಅಂಡ್ ಐ ಮಿಸ್ ಯು. ನಿಧಾನ ನಿಧಾನ, ಅಷ್ಟು ಜೋರಾಗಿ ಹೇಳ್ಬೇಡ, ಯಾರಾದರೂ ಕೇಳಿಸ್ಕೊಂಡ್ರೆ. ಐ ಲವ್ ಯು. ಈಗ ಓಕೆನಾ? ಮತ್ತೆ ಓದ್ಕೊಂಡ್ಯಾ? ನಾಳೆ ಎಕ್ಸಾಮ್ ಇದೆ ಅಲ್ವಾ? ಹೌರಿತು, ರಿವೈಸ್ ಮಾಡ್ಕೋತಾ ಇದ್ದೀನಿ. ನಾಳೆ ನನ್ನ ಜೀವನದಲ್ಲಿ ತುಂಬ ಮುಖ್ಯವಾದ ದಿನ. ನನ್ನ ಕನಸು ನನ್ಸಾಗೋ ಕಾಲ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಖಂಡಿತ ನೀನು ಅನ್ಕೊಂಡಿರೋದು ಎಲ್ಲ ಆಗತ್ತೆ ರಾಕಿ. ನಾಳೆ ಬೆಳಗ್ಗೆ ದೇವಸ್ಥಾನದಲ್ಲಿ ಮೀಟ್ ಮಾಡೋಣ. ನಿನ್ನ ಹೆಸರಲ್ಲಿ ಒಂದು ಸ್ಪೆಷಲ್ ಅರ್ಚನೆ ಮಾಡಿಸಿ ನಿನ್ನ ಕೈಗೊಂದು ದಾರ ಕಟ್ತೀನಿ. ಆಮೇಲೆ ನೀನು ಎಕ್ಸಾಮ್ ಬರೆಯಕ್ಕೆ ಹೋಗು, ಎಲ್ಲ ಒಳ್ಳೇದೇ ಆಗುತ್ತೆ. ಅದೆಲ್ಲ ಏನು ಬೇಡ ರೀತು. ಏ ಸುಮ್ಮನೆ ಹೇಳ್ದಷ್ಟು ಕೇಳೋ. ಸರಿನಮ್ಮ, ಸರಿ. ದಟ್ಸ್ ಲೈಕ್ ಅ ಗುಡ್ ಬಾಯ್. ಸರಿ, ಇವಾಗ ನಾನು ನಿಂಗೆ ಜಾಸ್ತಿ ತೊಂದರೆ ಕೊಡಲ್ಲ, ನೀನು ಓದ್ಕೋ, ಸರಿನಾ? ಮೊದಲೇ ಹೇಳಿದ್ದೆ ಅಲ್ವಾ ರಾಕಿ, ನಮ್ಮ ಪ್ರೀತಿ ನಿನ್ನ ಓದಿಗೆ ಯಾವತ್ತೂ ಅಡ್ಡಿ ಬರಲ್ಲ ಅಂತ. ಅದನ್ನೇ ಪಾಲಿಸ್ತಾ ಇದ್ದೀನಿ. ಯಾಕ್ರಿ ಹೀಗೆ ಕೂತಿದ್ದೀರಾ? ಮಲ್ಗಲ್ವಾ? ನೀನು ಮಲ್ಕೊ ಹೋಗು. ನಾನು ನೋಡ್ತಾನೆ ಇದ್ದೀನಿ, ನೀವು ತುಂಬ ಡಿಸ್ಟರ್ಬ್ ಆಗಿದ್ದೀರಾ. ಯಾವುದೋ ವಿಷಯ ನಿಮ್ಗೆ ತುಂಬ ಕಾಡ್ತಿದೆ, ಅದೇನು ಅಂತ ನನ್ನ ಹತ್ರ ಹೇಳ್ರಿ. ನಾನು ಕೆಲವ್ರನ್ನ ನಮ್ಮವರು ಅಂತ ನಂಬ್ಕೊಂಡು ಬ್ಲೈಂಡಾಗಿ ನಂಬಿಡ್ತೀನಿ. ಅದು ಎಂಥ ದೊಡ್ಡ ತಪ್ಪು ಅಂತ ನನಗೀಗ ರಿಯಲೈಸ್ ಆಗ್ತಾ ಇದೆ. ಯಾರಿಗೆ ಮೋಸ ಮಾಡಿದ್ರು? ಏನು ವಿಷಯ? ಜೊತೆಲೇ ಇದ್ಕೊಂಡು ಬೆನ್ನಿ ಚೂರಿ ಹಾಕ್ತಾರಲ್ಲ, ಅಂಥವ್ರ ಬಗ್ಗೆ ಊರ್ಮಿಳ. ಸರಿಯಾಗಿ ಹೇಳಿ, ನನಗೇನು ಅರ್ಥ ಆಗ್ತಿಲ್ಲ. ಅಂಥ ಮೋಸ ಮಾಡಿದವ್ರಿಗೆ ಶಿಕ್ಷೆ ಆಗಬೇಕಾ ಆಗಬಾರ್ದ? ಯಾರಿಗೆ? ಏನು ಮೋಸ? ಯಾವ ಮೋಸ? ಏನು ವಿಷಯ? ಯಾರು ಅನ್ನೋದು ಮುಖ್ಯ ಅಲ್ಲ ಊರ್ಮಿಳ, ವಿಷಯ ಏನು ಅನ್ನೋದು ಮುಖ್ಯ. ಮೋಸ ಮಾಡಿದವ್ರಿಗೆ ಶಿಕ್ಷೆ ಆಗಬೇಕಾ ಆಗಬಾರ್ದ? ಹೌದು ರೀ, ಮೋಸ ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಒಂದು ದಿನ ಕೈಲಾಸ ಶಿಖರದಿ. ಅದು ಶಮನಗೊಳ್ಳಬೇಕು ಅಂತಾದ್ರೆ ಅದೇ ತೀರ್ಮಾನ, ಬೇರೆ ಏನು ಸಿಗುವುದಿಲ್ಲ ನಮಗೆ. ಇದ್ದೀರಲ್ಲ ನೀವು, ನಿಮ್ಮನ್ನು ನಿಲ್ಲು ನಿಲ್ಲು ಎಲ್ಲ ಬಾಲ ರೂಪಾಲ ನನ್ನ ಪ್ರತಾಪದ ಗುಣಶೀಲ. ಬಾಲ ಸತ್ಯ, ಬಾಲ ಯಾವಾಗ್ಲೂ ಅಷ್ಟು ರೊಮ್ಯಾಂಟಿಕ್ಕು ಇಷ್ಟು ರೊಮ್ಯಾಂಟಿಕ್ಕು ಅಂತ ಹೇಳ್ತಾ ಇದೆಯಲ್ಲ, ನೋಡು ಮಧ್ಯಕ್ಕೆ ಎದ್ದು ಹೋಗಿದ್ದಾರೆ. ಸುಮ್ಮನಿರೋ ಅಮೂಲ್ ಬೇಬಿ, ಅದಕ್ಕೂ ಇದಕ್ಕೂ ಏನು ಸಂಬಂಧ? ಸಂಬಂಧ ಇದೆ. ನನ್ನ ಪ್ರಕಾರ ಕಲೆನ ಅಸ್ವತ್ಸಕ್ಕೆ ಯಾರಿಗೆ ಬರಲ್ವೋ ಅವ್ರು ನಿಜವಾದ ಅರಸಿಕರು. ಇಂಥ ಒಳ್ಳೆ ಯಕ್ಷಗಾನನ ಅರ್ಧಕ್ಕೆ ಬಿಟ್ಟು ಹೋಗ್ತಾರಲ್ಲ, ಇಂಥವ್ರಿಗೆ ಏನು ಹೇಳಬೇಕು? ಕಲೆಗೊಂದು ಬೆಲೆ ಇದೆ ಅಮೂಲ್ ಬೇಬಿ, ಅದು ಗೊತ್ತಿಲ್ಲದೆ ಇರೋರು ಇಲ್ಲಿರೋದಕ್ಕಿನ್ನ ಹೋದ್ರೇನೆ ಒಳ್ಳೇದು. ಅದು ಸರಿ.